ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಕನ್ನಡ ಭಾಷೆಗೆ ಸಂಬಂಧಿಸಿದಂತೆ ನಿಮಗೆ KSEBದವರೇ ಹೊರಡಿಸಿರುವಂತಹ ಒಂದು ಪ್ರಶ್ನೆಕೋಟಿ ಇದೆ. ಆ ಪ್ರಶ್ನೆಕೋಟಿಯಲ್ಲಿ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೋಡಿ, ಗದ್ಯ ಭಾಗಕ್ಕೆ ಸಂಬಂಧಿಸಿರುವಂಥದ್ದು ಮುಟ್ಟಿಸಿಕೊಂಡವನು ಅನ್ನುವಂತಹ ಒಂದು ಗದ್ಯ. ಈ ಒಂದು ಗದ್ಯವನ್ನು ರಚಿಸಿದಂತಹವರು P. ಲಂಕೇಶ್ ರವರು. ನೋಡ್ತಾ ಹೋಗೋಣ. ಗೆಯ್ಯುವುದನ್ನು 4 ದಿನ ತಡ ಮಾಡಿದರೆ ಏನಾಗುತ್ತೆ? ಕುಳದಲ್ಲಿ ಅವು ನಾಟುವುದಿಲ್ಲ. ಇನ್ನು ಮೈಯಲ್ಲಿ ಸರಿ ಇಲ್ಲದ್ದು ಯಾರಿಗೆ ಅಂದರೆ ಅದು ಮಗುವಿಗೆ. ಮಗುವನ್ನು ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಸಿದ್ಧಲಿಂಗಿ ಹೇಳಿದ್ದು ಯಾರಿಗೆ ಅಂದರೆ ಶಿವನೂರು ಸ್ವಾಮಿಗಳಿಗೆ. ಬಸಲಿಂಗನ ಹೆಂಡತಿಯ ಹೆಸರು ಸಿದ್ಧಲಿಂಗಿ. ಇನ್ನು ತನ್ನ ಮಲಗುವ ಎತ್ತುಗಳನ್ನು ಸಾಟಿ ಮಾಡಲು ಹೇಳಬೇಕಾದ ಸುಳ್ಳು ಅವನ ತಲೆ ತಿನ್ನತೊಡಗುತ್ತದೆ. ಸುಳ್ಳು ಹೇಳಲು ಬೇಕಾದಂತಹ ಛಾತಿ ಮಾತುಗಾರಿಕೆ ಅವನಲ್ಲಿರಲಿಲ್ಲ. ಎತ್ತುಗಳ ಬಗ್ಗೆ ಒಳ್ಳೆಯದನ್ನು ಲೆಕ್ಕ ಹಾಕಿದೆ ಅಂತೆಲ್ಲ ತಲೆ ಬಿಸಿ ಆಗ್ತಾಯಿತ್ತು. ಈ ಮಾತುಗಳು ಬಸಲಿಂಗನ ಯಾವ ಗುಣಗಳನ್ನು ಸಮರ್ಥಿಸ್ತವೆ ಅಂದರೆ ಅದು ಮುಗ್ಧತೆಯನ್ನು ಸಮರ್ಥಿಸ್ತವೆ. ಇನ್ನು ಬಸಲಿಂಗನಿಗೆ ಕಾಣಿಸಿಕೊಂಡಂತಹ ತೊಂದರೆ ಯಾವುದು ಅಂದರೆ ಅದು ಕಣ್ಣು ನೋವು. ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಬರುವ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಯಾರು ಅಂದರೆ ಅದು ಡಾಕ್ಟರ್ ತಿಮ್ಮಪ್ಪನವರು. ಇನ್ನು ಸರ್ಕಾರಿ ಆಸ್ಪತ್ರೆಯ ಬಗ್ಗೆ ಬಸಲಿಂಗನಿಗೆ ಇದ್ದ ಅಭಿಪ್ರಾಯ ಏನು ಅಂದರೆ ದಿವಾಳಿ ಇಲ್ಲದೇ ಇರುವಂಥವರು ಆ ಒಂದು ಸರ್ಕಾರಿ ಆಸ್ಪತ್ರೆಗೆ ಹೋಗುವಂತಹ ಜಾಗ ಅದು ಅನ್ನುವಂಥದ್ದು ಬಸಲಿಂಗನ ಒಂದು ಅಭಿಪ್ರಾಯ ಆಗಿತ್ತು. ಇನ್ನು ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಎಷ್ಟು ವಾರ ತಲೆಗೆ ನೀರು ಸೋಂಕಿಸಬಾರ್ದು ಅಂತ ಹೇಳ್ತಾರೆ ಅಂದರೆ ಅದು 2 ವಾರ. ಬಸಲಿಂಗನು ಡಾಕ್ಟರ್ ತಿಮ್ಮಪ್ಪನಿಗೆ ಹೀಗೆ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ತಾನೆ ಅಂತಂದರೆ ತಲೆಗೆ ನೀರು ಸೋಂಕಿಸಿಲ್ಲ ಅಂತ ಹೇಳ್ಬಿಟ್ಟು ಡಾಕ್ಟರ್ ತಿಮ್ಮಪ್ಪನವರಿಗೆ ಸುಳ್ಳನ್ನು ಹೇಳ್ತಾನೆ. ಇನ್ನು ಬಸಲಿಂಗ ತನ್ನಲ್ಲಿ ಬೆಳೆಯುತ್ತಿದ್ದ ಈ ಗುಣಕ್ಕೆ ದಂಗಾಗ್ಬಿಡ್ತಿದ್ದ ಅಂದರೆ ಅವನಲ್ಲಿ ಬೆಳೆದಂತಹ ಸಣ್ಣತನಕ್ಕೆ ತಾನೇ ದಂಗಾಗೋಗ್ಬಿಡ್ತಿದ್ದ. ಉಡಾಫೆಯ ಮಾತಾಡುವುದನ್ನು ಕಲಿಬೇಕು ಅಂತ ಯೋಚಿಸಿದಂತಹವರು ಯಾರು ಅಂದರೆ ಅದು ಬಸಲಿಂಗ. ಉಡಾಫೆಯ ಮಾತಾಡುವುದನ್ನು ಕಲಿಯುವುದರಿಂದ ಏನಾಗ್ತದೆ ಅಂದರೆ ಸಾಲ ಎತ್ತಿ ಬದುಕಲು ಸಹಾಯಕ ಅಂತ ಹೇಳ್ಬಿಟ್ಟು ಅವನು ಅಂದ್ಕೊಳ್ತಾನೆ. ಇನ್ನು ಬಸಲಿಂಗ ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದಂತಹ ರಾಜಕಾರಣಿ ಯಾರು ಅಂದರೆ ಅದು ರುದ್ರಪ್ಪ. ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಈ ಸ್ತರವನ್ನು ತಲುಪತೊಡಗುತ್ತೋ ಅಂದರೆ ಮಾನಸಿಕ ಸ್ತರವನ್ನು ಅದು ತಲುಪತೊಡಗಿತ್ತು. ಇನ್ನು ನಾನು ನಿನ್ನನ್ನು ಮುಟ್ಟಿದ್ದು ಡಾಕ್ಟರಾಗಿ, ಆದರೆ ನಿನ್ನಂಥ ಮುಗ್ಧ ಮನುಷ್ಯನಲ್ಲಿಯೂ ಕೂಡ ಈ ಮುಟ್ಟುವಿಕೆ ನಾನು ಊಹಿಸದೇ ಇದ್ದದ್ದನ್ನು ಮಾಡಿದೆ. ಅದು ನಿನ್ನ ತಪ್ಪಲ್ಲ. ಇದಕ್ಕಾಗಿ ನಾನು ಯಾರನ್ನೂ ಬೈಯುವುದಿಲ್ಲ. ಡಾಕ್ಟರ್ ತಿಮ್ಮಪ್ಪರ ಈ ಮಾತುಗಳು ಕೆಳಗಿನ ಈ ಹೇಳಿಕೆಯನ್ನು ಸಮರ್ಥಿಸ್ತವೆ ಅಂದರೆ ಸಮಾಜದಲ್ಲಿ ನೆಲೆಸಿರುವಂತಹ ಒಂದು ಅಲ್ಪತೆಯನ್ನು ಅದು ಸಮರ್ಥಿಸಿರುವಂತಹದ್ದನ್ನು ಕಾಣಬಹುದು ಅನ್ನುವಂಥದ್ದು ನನ್ನ ಅನಿಸಿಕೆ. ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಯಾವ ವೈದ್ಯರನ್ನು ನೋಡಲು ಸೂಚಿಸ್ತಾರೆ ಅಂದರೆ ಡಾಕ್ಟರ್ ಚಂದ್ರಪ್ಪನವರನ್ನು ನೋಡಲು ಸೂಚಿಸ್ತಾರೆ. ಇನ್ನು ಯಾರೂ ತನ್ನ ಕಣ್ಣು ಉಳಿಸುವುದಿಲ್ಲ ಅಂತ ಹೇಳ್ಬಿಟ್ಟು ನಿಶ್ಚಿತವಾದಾಗ ಬಸಲಿಂಗ ನೇರವಾಗಿ ಇವ್ರ ಬಳಿಗೆ ಬರ್ತಾನೆ ಅಂದರೆ ಡಾಕ್ಟರ್ ತಿಮ್ಮಪ್ಪನವರ ಬಳಿ ಬರ್ತಾನೆ. ಕೊನೆಯಲ್ಲಿ ಬಸಲಿಂಗ ಮುಕ್ತನಾದದ್ದು ಸುಳ್ಳುಗಳಿಂದ. ನಿನ್ನ ಕಣ್ಣು ಸರಿ ಹೋಗ್ತದೆ, ಆದರೆ ಆಪ್ರೇಷನ್ ಆಗಬೇಕು, ಪರವಾಗಿಲ್ವಾ? ಈ ಪ್ರಶ್ನೆಯನ್ನು ಯಾರಿಗೆ ಹೇಳ್ತಾರೆ ಅಂದರೆ ಡಾಕ್ಟರ್ ತಿಮ್ಮಪ್ಪನವರು ಬಸಲಿಂಗನಿಗೆ ಹೇಳ್ತಾರೆ. ಇನ್ನು 22ನೇದು, ಇದು ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ. ನೀನು 2 ವಾರ ನೀರನ್ನು ತಲೆಗೆ ಸೋಂಕಿಸಬಾರ್ದು. ನೀರು ಬಿದ್ದರೆ ಕಣ್ಣು ಕೆಟ್ಟು ಹೋಗೋ ಅಪಾಯ ಇದೆ. ಇದನ್ನು ಸರಿಯಾಗಿ ನೆನ್ಪಿಟ್ಕೋ ಎಂಬ ಡಾಕ್ಟರ್ ತಿಮ್ಮಪ್ಪನವರ ಮಾತು ಏನನ್ನು ಧ್ವನಿಸ್ತತೆ ಅಂದರೆ ವೈದ್ಯರ ಸಲಹೆ ಮತ್ತು ಎಚ್ಚರಿಕೆಯನ್ನು ಕೊಡುವಂಥದ್ದನ್ನು ಅದು ಧ್ವನಿಸುತ್ತದೆ. ಇನ್ನು ತನ್ನ ಜಾತಿ ಕೆಡಿಸಿದ ತಿಮ್ಮಪ್ಪ ತನ್ನ ಬಗ್ಗೆ ನಿರ್ಲಕ್ಷ್ಯ ಬೆಳೆಸ್ಕೊಳ್ತಿರುವಂತೆ ಅನ್ನಿಸ್ತೊಡಗಿತ್ತು. ತನ್ನ ಕಣ್ಣು ಹೋಗಲು ತಿಮ್ಮಪ್ಪ ಅದ್ಯಾವುದೋ ರೀತಿಯಲ್ಲಿ ಕಾರಣರಾದಂತೆ ತಿಳಿದ. ಅದನ್ನೆಲ್ಲ ಬಲ್ಲವರಲ್ಲಿ ಹೇಳಿಕೊಂಡು ತಿಮ್ಮಪ್ಪನವರನ್ನು ಟೀಕಿಸ್ತಾನೆ. ಕಥೆಯಲ್ಲಿನ ಈ ಮಾತುಗಳು ಏನೇನು ಸೂಚಿಸ್ತವೆ ಅಂದರೆ ಬಸಲಿಂಗನಲ್ಲಿ ತಿಮ್ಮಪ್ಪನವರಲ್ಲಿ ಬೆಳೀತಾ ಇರುವಂತಹ ದ್ವೇಷವನ್ನು ಅದು ಸೂಚಿಸ್ತಾ ಇದೆ.
ಇನ್ನು 24ನೆಯದು, ಇದಕ್ಕೆ ಆಪ್ರೇಷನ್ ಬೇಕಿಲ್ಲ. ಆ ಡಾಕ್ಟ್ರು ತಿಮ್ಮಪ್ಪನಿಗೆ ಬುದ್ಧಿ ಇಲ್ಲ, ಅದಕ್ಕೆ ಆಪ್ರೇಷನ್ ಮಾಡಿದ್ದಾರೆ ಎಂಬ ಅನ್ಯ ವೈದ್ಯರ ಮಾತುಗಳಲ್ಲಿ ವ್ಯಕ್ತವಾಗಿರುವಂತಹ ಧೋರಣೆ ಏನು ಅಂದರೆ ಡಾಕ್ಟರ್ ತಿಮ್ಮಪ್ಪನವರ ಬಗ್ಗೆ ಇದ್ದಂತಹ ಅಸಹನೆ. ನಮ್ಮ ವೈದ್ಯ ಲೋಕಬಲ್ಲ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರ್ ತಿಮ್ಮಪ್ಪ, ಈ ಕಣ್ಣಿನ ರೋಗ ಅವರ ವಲಯಕ್ಕೆ ಸೇರಿತು. ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳಿತದೆ. ಡಾಕ್ಟರ್ ಚಂದ್ರಪ್ಪನವರ ಈ ಮಾತು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸ್ತದೆ ಅಂದರೆ ಅದು ಡಾಕ್ಟರ್ ತಿಮ್ಮಪ್ಪನವರ ಬಗ್ಗೆ ಇದ್ದಂತಹ ಅಭಿಮಾನವನ್ನು. ಇನ್ನು ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಬರುವ ಈ ಸಾಲುಗಳನ್ನು ಗಮನಿಸಿ ಉತ್ತರಿಸಿ ಅಂತ ಕೇಳಿದರೆ ಹೇಳಿಕೆ ಒಂದರಲ್ಲಿ ಕೊಟ್ಟಿದ್ದಾರೆ, ಈ ಕಣ್ಣಿನ ರೋಗ ಡಾಕ್ಟರ್ ತಿಮ್ಮಪ್ಪನವರ ವಲಯಕ್ಕೆ ಸೇರಿತು. ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತೆ ಅನ್ನುವಂಥದ್ದು. ಹಾಗೆ ಹೇಳಿಕೆ 2 ನೋಡಿ, ಬಸಲಿಂಗನ ಉಡಾಫೆ ಸುಳ್ಳು, ಜಾತಿ ಮಠದ ಗುರು ಬಸಲಿಂಗನ ಕಣ್ಣು ಉಳಿಯಲು ಇವು ಸಹಾಯಕ ಅಂತ ಇದೆ. ಆದರೆ ಇಲ್ಲಿ ಸರಿಯಾದಂತಹ ಉತ್ತರ ಏನು ಅಂದರೆ ಸರಿಯಾದಂತಹ ಉತ್ತರ ಆಗಿದೆ. ಅಂದರೆ ಈ ಒಂದು ಮೊದಲನೆಯ ಹೇಳಿಕೆ ಸರಿಯಾಗಿದೆ, 2ನೇ ಹೇಳಿಕೆ ತಪ್ಪಾಗಿರುವುದು. ಇನ್ನು ಮುಂದಿನದು, ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನನ್ನು ಇಷ್ಟಪಡಲು ಕೆಳಗಿನ ಕಾರಣಗಳಲ್ಲಿ ಯಾವುದು ಸಮಂಜಸವಾಗಿದೆ ಅಂತಂದರೆ ಆತನಲ್ಲಿ ಒಮ್ಮೆ ಇದ್ದದ್ದು ಈಗ ಮರುಕಳಿಸಿರುವಂತಹ ಮುಗ್ಧತೆ ಇರ್ಬೋದು, ಹಾಗೆ ಮನುಷ್ಯನ ಸಣ್ಣತನ ಮತ್ತು ಒಳ್ಳೆಯತನಕ್ಕೆ ಸಾಕ್ಷಿಯಾಗಿ ಕಾಣ್ತಾ ಇದ್ದದ್ದು. ಹೀಗಾಗಿ ಈ ಸರಿಯಾದಂತಹ ಉತ್ತರ 1 ಮತ್ತು 3 ಸರಿಯಾಗಿದೆ. ಇಷ್ಟು ಮುಟ್ಟಿಸಿಕೊಂಡವನು ಅನ್ನುವಂತಹ ಒಂದು ಕಥೆಯ ಸಂಪೂರ್ಣವಾದಂತಹ ಬಹು ಆಯ್ಕೆಯ ಪ್ರಶ್ನೋತ್ತರಗಳಾಗಿತ್ತು. ಮುಂದಿನ ವಿಡಿಯೋದಲ್ಲಿ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಅನ್ನುವಂತಹ ಒಂದು ಗದ್ಯಕ್ಕೆ ಸಂಬಂಧಿಸಿದಂತಹ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ಗಮನಿಸೋಣ. ನೋಡಿ, ಇದು ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರೇ ಈ ಒಂದು ಪ್ರಶ್ನೆಕೋಟಿಯನ್ನು ನೀಡಿರೋದ್ರಿಂದ, ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ನೀಡಿರೋದ್ರಿಂದ ಎಲ್ಲವನ್ನ ಕೊಟ್ಟಿದ್ದಾರೆ. ಫಿಲ್ ಇನ್ ದ ಬ್ಲ್ಯಾಂಕ್ಸು, ಮ್ಯಾಚ್ ದ ಫಾಲೋಯಿಂಗು ಸಂಪೂರ್ಣವಾಗಿಯೂ ಕೊಟ್ಟಿದ್ದಾರೆ. ಅಭ್ಯಾಸದಲ್ಲಿ ಇರದೇ ಇರುವಂತಹ ಪ್ರಶ್ನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಮುಂದಿನ ಒಂದು ವಿಡಿಯೋಗಳಲ್ಲಿ ಅದರ ಬಗ್ಗೆಯೂ ಕೂಡ ಒಂದು ಉತ್ತರವನ್ನು ನೋಡೋಣಂತೆ. ಹೀಗಾಗಿ ಇವುಗಳನ್ನು ಸರಿಯಾಗಿ ಗಮನಿಸಿಬಿಟ್ಟು ಸರಿಯಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನೀವು ಪ್ರಾಕ್ಟೀಸ್ ಮಾಡಿದರೆ ನಿಮ್ಮ ಒಂದು ಟೆಸ್ಟ್ ಇರ್ಬೋದು, ಎಕ್ಸಾಮ್ಸ್ ಇರ್ಬೋದು, ಅವುಗಳಲ್ಲಿ ಸುಲಭವಾಗಿ ಉತ್ತರಿಸ್ಬೋದು ಅನ್ನುವಂತಹದ್ದು ನನ್ನ ಉದ್ದೇಶ. ಥ್ಯಾಂಕ್ ಯು.